ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ನಿಜವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಅಲ್ವಾ. ಇಂಥ ಕಾಲದಲ್ಲೂ ನೀವು ಇನ್ನೊಬ್ಬರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ಭಗವಂತ ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ, ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಗೈಸ್. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ನಮಗೆ ಏನು ಗೊತ್ತು, ನಾವು ಅದನ್ನು ಇನ್ನೊಬ್ಬರಿಗೆ ತಿಳಿಸ್ಕೊಡೋದ್ರಿಂದ ದೇವರು ನಮಗೆ ಕಷ್ಟ ಅಂತ ಬಂದಾಗ ಒಂದು ಒಳ್ಳೇದನ್ನ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಗಾಯ್ಸ್. ಯಾಕಂದರೆ ನನಗೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ಹೊಸದಾಗಿ ನನ್ನ ಚಾನಲ್ ನೋಡೋರು ಕೇಳಬಹುದು, ಯಾವ ರೀತಿ ಮೇಡಮ್ ಒಂದು ಲೈಕ್ ಕೊಟ್ಟ ತಕ್ಷಣವೇ ನಾವು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ಅಂದರೆ ಗಾಯ್ಸ್, ಒಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಸರಿನಾ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿ ಇರೋರು ತುಂಬ ಜನ ಇರ್ತಾರಲ್ವಾ, ಅವ್ರಿಗೆಲ್ಲ ಏನೋ ಒಂದು ನಮ್ಮ ಕಡೆಯಿಂದ ಒಳ್ಳೇದಾದರೆ ಸಾಕು ಅಷ್ಟೇ. ಅದಕ್ಕೋಸ್ಕರ ನಿಮಗೆ ಲೈಕ್ ಕೊಡಿ ಅಂತ ಹೇಳೋದಷ್ಟೇ ನನ್ನ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ನನಗೆ, ನೀವು ಹೇಳುವಂಥ ರೆಮಿಡಿ ನನಗೆ ನಿಜವಾಗ್ಲೂ ಒಳ್ಳೇದಾಗ್ತಿದೆ ಮೇಡಮ್, ತುಂಬ ಥ್ಯಾಂಕ್ಸ್ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ. ನಾನು ಆ ಕಮೆಂಟ್ಸನ್ನು ಗೈಸ್ ಪೋಸ್ಟಲ್ಲಿ ಹಾಕಿರ್ತೀನಿ, ಓಕೆ, ನಾನು ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಹಾಗೆಯೇ ಇಲ್ಲಿ ಮೇಲೆ ಕೂಡ ಹಾಕಿರ್ತೀನಿ. ನಿನ್ನೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು. ಇದೇ ರೀತಿ ಹಲವಾರು ಕಮೆಂಟ್ಸ್ ಬರ್ತಾ ಇದೆ. ನಾನು ಪೋಸ್ಟಲ್ಲೂ ಹಾಕ್ತಾಯಿದ್ದೀನಿ, ಮಧ್ಯ ವಿಡಿಯೋ ಜೊತೆಗೆ ಅದರಲ್ಲೂ ಕೂಡ ಹಾಕ್ತಾಯಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಏನೋ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ನಿಮಗೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಗಾಯ್ಸ್, ಸರಿನಾ. ನಾನು ಹೇಳೋದು ಇಷ್ಟೇ, ನೀವು ಯಾವುದೇ ಒಂದು ರೆಮಿಡಿ ಮಾಡ್ಕೊಳ್ಳಿ, ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ, ಸರಿನಾ. ಸುಮ್ಮನೆ ಕಾಟಾಚಾರಕ್ಕೆ ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನೋಭಾವನೆ ಇಟ್ಕೊಂಡು ನೀವು ಮಾಡಿದ್ರೆ ವಿಡಿಯೋನ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ ಗಾಯ್ಸ್, ಓಕೆನಾ. ಒಂದು ನಂಬಿಕೆ ಇಟ್ಟು, ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ದಯವಿಟ್ಟು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಲೈಕ್ ಕೊಡೋಕ್ಕಾಗಲಿ, ಕಾಸು ಕೊಡಬೇಕಾ ಗಾಯ್ಸ್? ಇಲ್ಲ ಅಲ್ವಾ. ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ತಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತಿನ ರೆಮಿಡಿ ನಿಮಗೆ ತುಂಬಾ ಒಂದು ಪವರ್ಫುಲ್, ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು, ಸರಿನಾ. ಯಾವ ವಾರ ಮಾಡ್ಕೊಳ್ಬೇಕು, ಹಾಗೆಯೇ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ಸು, ಹಾಗೆಯೇ ಯಾವ ರೀತಿ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ ಗಾಯ್ಸ್, ಓಕೆನಾ. ಸ್ಕಿಪ್ ಮಾಡಿದ್ರೆ ನೀವು ಮಧ್ಯೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೀನಿ, ಸರಿನಾ, ಅದು ನಿಮಗೆ ಸ್ಕಿಪ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಸೊ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡಿ. ಆದಷ್ಟು ನಿಮ್ಗೆ ಗೊತ್ತಿರುತ್ತಲ್ವ, ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳನ್ನ, ಅಂದರೆ ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರವ್ರ ಕಷ್ಟನ ಕಳ್ಕೊಳ್ಳಿ, ಓಕೆನಾ. ಸೊ ಬನ್ನಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಯಿಂದ ಗಾಯ್ಸ್, ನಿಮಗೆ ನಿಮ್ಮ ಮನೆಯಲ್ಲಿ ಹಣಕ್ಕೆ ಏನಾದರೂ ಒಂದು ಕಣ್ಣು ಬಿದ್ದಿದ್ರೆ, ಈಗ ಎಕ್ಸಾಂಪಲ್ ಏನಂದರೆ, ಈ ಜನಗಳೇನು ಮಾಡ್ತಾರೆ ಗೊತ್ತಾ, ಅಕ್ಕಪಕ್ಕದವರಾಗಿರಬಹುದು, ಇಲ್ಲ ನಿಮ್ಮ ಮನೆಗೆ ನಿಮ್ಮ ನೆಂಟರು ಬಂದಿರ್ತಾರೆ, ಇಲ್ಲ ಯಾರೋ ಒಬ್ಬರು ನಿಮ್ಗೆ ಗೊತ್ತಿರೋರಾಗಿರಬಹುದು, ಗೊತ್ತಿಲ್ಲದಿರೋರಾಗಿರಬಹುದು, ಅಕ್ಕಪಕ್ಕದವರಾಗಿರಬಹುದು, ಏನೋ ಒಂದು ನಿಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಳ್ಳಿ, ಸರಿನಾ. ಆವಾಗ ನೋಡ್ತಾರಲ್ವ, ನೋಡಪ್ಪ ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವ್ರ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಅವ್ರ ಅಪ್ಪ ಅಮ್ಮ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಕೇಳಿದೆಲ್ಲ ಕೊಡಿಸ್ತಾರೆ, ಇಷ್ಟು ಚಿನ್ನ ಇದೆ ಅವ್ರ ಹತ್ರ, ಇಷ್ಟು ಒಡವೆ ಇದೆ, ಈ ರೀತಿ ಚೆನ್ನಾಗಿ ನೋಡ್ಕೋತಿದ್ದಾರೆ, ಈ ರೀತಿ ಕಣ್ಣು ಬಿದ್ದೇ ಬೀಳುತ್ತೆ ಅಲ್ವಾ. ಸೊ ಹಣದ ಮೇಲೆ ಏನಾದರೂ ಕಣ್ಣು ದೃಷ್ಟಿ ಬಿದ್ದಿದ್ದರೆ, ಹಾಗೆಯೇ ನಿಮಗೆ ಹಣದ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆ ಊರಿಲ್ಲ, ನಮಗೆ ಕಷ್ಟಗಳೇ ಜಾಸ್ತಿ ಆಗ್ತಾಯಿದೆ, ದುಡ್ಡು ಕಾಸು ನಮಗೆ ₹1 ಕೂಡ ಮನೆಯಲ್ಲಿ ನಿಲ್ತಾ ಇಲ್ಲ ಅನ್ನೋರಿಗೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಹಾಗೆಯೇ ಗೈಸ್, ಈ ಒಂದು ರೆಮಿಡಿ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗಿರಬಹುದು ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ, ಅಂದರೆ ಡಾಕ್ಟರ್ಗೆಲ್ಲ ತೋರಿಸ್ತೀರಾ ಅಂದರೂ ಕೂಡ ಡಾಕ್ಟರ್ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆ ಥರ ಏನಾದರೂ ನೀವು ಬಳಲ್ತಾ ಇದ್ದರೆ ಆರೋಗ್ಯದ ಸಮಸ್ಯೆಯಲ್ಲಿ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಹಾಗೆಯೇ ನಿಮ್ಮ ಮನೆ ಮೇಲೆ ಎಂಥದೇ ದೃಷ್ಟಿ ಇದ್ದರೂ ಕೂಡ ಈ ಒಂದು ರೆಮಿಡಿ ನಿಜವಾಗ್ಲೂ ಚೆನ್ನಾಗಿ ವರ್ಕ್ನ ಮಾಡುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ರೆಮಿಡಿನ ಗಾಯ್ಸ್, ನೀವು ಮಂಗಳವಾರ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಶುಕ್ರವಾರ ಮಾಡ್ಕೋಬೇಕು, ಇಲ್ಲಾಂದರೆ ಭಾನುವಾರ ಮಾಡ್ಕೊಳ್ಬೇಕು. ಅಮಾವಾಸ್ಯೆ ಹುಣ್ಣಿಮೆಲೂ ಕೂಡ ನೀವು ಮಾಡ್ಕೊಳ್ಬಹುದು, ಸರಿನಾ. ಸೊ ನಾಳೆ ಮಂಗಳವಾರ ಇದೆ ಅಲ್ವಾ, ಇವತ್ತು ಯಾರ್ಯಾರಿಗೆ ಈ ವಿಡಿಯೋ ಸಿಗುತ್ತೆ ನಾಳೆ ಮಾಡ್ಕೊಳ್ಳಿ ಇದನ್ನು. ಹಾಗೆಯೇ ನಾಳೆ ವಿಡಿಯೋ ಸಿಗೋರು ನಾಳೆ ಸಂಜೆ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವ ಟೈಮಿಂಗ್ಸ್ ಅಂತ ನೀವು ಕೇಳಬಹುದು. ಸಂಜೆ 7 ಗಂಟೆ ಮೇಲೆ 12 ಗಂಟೆ ಒಳಗಡೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕಾಗುತ್ತೆ ಗಾಯ್ಸ್, ಓಕೆನಾ. ಸೊ ಬನ್ನಿ, ತಡ ಮಾಡಿದ್ದೀನಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ.
ನೋಡಿ, ಒಂದು ಗಾಜಿನ ಬೌಲ್ನ ನೀವು ತೊಗೊಳ್ಬೇಕು, ಸರಿನಾ. ಗಾಜೆ ಯಾಕೆ ಯಾವಾಗಲೂ ಯೂಸ್ ಮಾಡ್ತೀರಾ ಅಂತ ನೀವು ಕೇಳಬಹುದು. ಯಾಕಂದರೆ ಕೆಲವೊಬ್ರು ಕೇಳ್ತಾರೆ ಕ್ವಶನ್ನ, ಯಾಕೆ ಮೇಡಮ್ ಯಾವಾಗಲೂ ಗಾಜೆ ಯೂಸ್ ಮಾಡ್ತೀರಾ ಅಂತ. ಗಾಜು ಏನಂದರೆ ಗಾಯ್ಸ್, ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ, ಬೇಗ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗಿದೆ. ಅದಕ್ಕೆ ಗಾಜನ ಬೌಲ್ನ ತೊಗೊಳ್ಳಿ ಅಂತ ನಾನು ಹೇಳೋದು ಯಾವಾಗಲೂ, ಸರಿನಾ. ಒಂದು ರೆಮಿಡಿ ಮಾಡೋಕ್ಕೆ ಅಂತಲೇ ತಂದಿಟ್ಕೊಂಬಿಡಿ ಗಾಯ್ಸ್, ಸರಿನಾ. ಸೊ ಅದರೊಳಗಡೆ ನಾನಿಲ್ಲಿ ಅರ್ಧ ಭಾಗದಷ್ಟು ಕಲ್ಲುಪ್ಪನ್ನ ನಾನು ಆ್ಯಡ್ ಮಾಡಿದ್ದೀನಿ, ಸರಿನಾ. ಕಲ್ಲುಪ್ಪು ಅಂತಂದರೆ ಪರಮ ಪವಿತ್ರವಾದದ್ದು, ನಿಮಗೂ ಗೊತ್ತು. ಮತ್ತು ಮಹಾಲಕ್ಷ್ಮಿನೂ ಕೂಡ ಹಾಗೆಯೇ, ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮತ್ತು ಮಹಾಲಕ್ಷ್ಮಿಯ ಸ್ವರೂಪ, ಹಾಗೆಯೇ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕಲ್ಲುಪ್ಪನ್ನ ಕರೀತಾರೆ ಅಲ್ವಾ. ಇದ್ರ ಜೊತೆಗೆ ನೀವು ಕಲ್ಲುಪ್ಪಿನಿಂದ ಮಾಡುವಂಥ ತಂತ್ರಗಳಿಗೆ ಗಾಯ್ಸ್ 100ಗೆ 200% ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ, ಸರಿನಾ. ಯಾವುದೇ ಒಂದು ದೃಷ್ಟಿ ಮನೆಯಲ್ಲಿ ಇದ್ದರೂ ಕೂಡ, ಒಂದು ನೆಗೆಟಿವಿಟಿ ಏನಾದರೂ ಮನೇಲಿ ಇದ್ದರೂ ಕೂಡ ಆ ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸೋ ಶಕ್ತಿ ಈ ಕಲ್ಲುಪ್ಪಿಗಿದೆ. ಹಾಗೆಯೇ ನಿಮ್ಗೆ ಯಾವುದೇ ಒಂದು ಕೆಟ್ಟ ಕಣ್ಣು ದೃಷ್ಟಿಯಾಗಿರಬಹುದು, ನರದೃಷ್ಟಿಯಾಗಿರಬಹುದು, ಯಾವುದೇ ಒಂದು ದೃಷ್ಟಿ ಬಿದ್ದಿದ್ರೂ ಕೂಡ ನಿಮಗೆ ಈ ಒಂದು ರೆಮಿಡಿ ಈ ಒಂದು ಕಲ್ಲುಪ್ಪು ನಿಮಗೆ ಆ ದೃಷ್ಟಿನ ಹೊರಗಡೆ ಅಂದರೆ ತೆಗಿಲಿಕ್ಕೆ ಈ ಕಲ್ಲುಪ್ಪು ಅನ್ನೋದು ಹೆಲ್ಪ್ ಮಾಡುತ್ತೆ, ಸರಿನಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಕಲ್ಲುಪ್ಪನ್ನ ಈ ರೀತಿ ನೀವು ಅರ್ಧ ಭಾಗದಷ್ಟು ನೀವು ಗಾಜಿನ ಬೌಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನಾನು 9 ಕಾಳು ಮೆಣಸನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಕೌಂಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 9 ಕಾಳು ಮೆಣಸನ್ನ ನೀವು ತೊಗೋಬೇಕಾಗತ್ತೆ, ಸರಿನಾ. ಕಾಳುಮೆಣಸು ಅಷ್ಟೇ ಗಾಯ್ಸ್, ತುಂಬ ಘಾಟಲ್ವ ಇದು. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಾಳು ಮೆಣಸಿಗಿದೆ, ಸರಿನಾ. ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು, ನಾನು ಆಗಲೇ ಹೇಳ್ದಂಗೆ, ನಿಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಆಗಿರಬಹುದು, ಜನಗಳ ದೃಷ್ಟಿ ಆಗಿರಬಹುದು, ನರದೃಷ್ಟಿ ಆಗಿರಬಹುದು, ನಿಮ್ಮ ಮನೆಯಲ್ಲಿ ದುಡ್ಡಿಗೆ ಏನಾದರೂ ದೃಷ್ಟಿಯಾಗಿದ್ದರೆ, ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಕ್ಲಿಯರ್ನ ಮಾಡುವಂಥ ಶಕ್ತಿ ಈ ಕಾಳುಮೆಣಸು ಹೊಂದಿದೆ. ಅದಕ್ಕೋಸ್ಕರ ನಾನಿಲ್ಲಿ 9 ಕಾಳುಮೆಣಸನ್ನು ನಾನು ತೊಗೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನಾನು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ, ಸರಿನಾ. ಇದು ಕೂಡ ತುಂಬ ಘಾಟು, ತುಂಬ ಖಾರ ಅಲ್ವಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೃಷ್ಟಿ ಇದ್ದರೂ ಕೂಡ, ದೃಷ್ಟಿ ಆಗಿದ್ದರೂ ಕೂಡ ಇದು ಹೊರಗಡೆ ಓಡಿಸುತ್ತೆ. ಅಂದರೆ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಹೊರಗಡೆ ಓಡಿಸುತ್ತೆ. ಹಾಗೆಯೇ ನಿಮ್ಗೆ ಯಾವುದೇ ಒಂದು ದೃಷ್ಟಿ ಆಗಿದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ. ಅಂತಂದರೆ ದೃಷ್ಟಿನ ತೆಗೀಲಿಕ್ಕೆ ನಾವು ಈ ಒಂದು ಒಣಮೆಣ್ಸಿನ್ಕಾಯಿನ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಷ್ಟೇ ಗೈಸ್. ಈ 3 ಪದಾರ್ಥನ ನೀವು ಸೇರಿಸ್ಕೊಳ್ಬೇಕು. ಈ 3 ಪದಾರ್ಥನ ಸೇರಿಸ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಯಾರ್ಯಾರು ಎಷ್ಟು ಜನ ಇದ್ದೀರಾ ಅಷ್ಟು ಜನನ ನೀವು ಒಟ್ಟಿಗೆ ನಿಲ್ಲಿಸ್ಬಿಡಿ, ಸರಿನಾ. ನಿಲ್ಲಿಸ್ಬಿಟ್ಟು ನೀವು 3 ಸಲ ಇದನ್ನು ಅವ್ರಿಗೆ ದೃಷ್ಟಿನ ತೆಗಿಬೇಕು, ಆಯಿತಾ. ನಿಮ್ಮ ಮನೇಲಿ 2 ಇದ್ದೀರಾ, 3 ಜನ ಇದ್ದೀರಾ, 5 ಜನ ಇದ್ದೀರಾ, 10 ಜನ ಇದ್ದೀರಾ, ಎಷ್ಟು ಜನ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಈ ರೀತಿ ನೀವು ಒಂದು ಗಾಜಿನ ಬೌಲ್ನ ತೊಗೊಂಡು ಅದರೊಳಗಡೆ ಕಲ್ಲುಪ್ಪನ್ನ ಹಾಕಿ, ಹಾಗೆ 9 ಕಾಳುಮೆಣಸನ್ನ ಹಾಕಿ, ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಹಾಕಿ ನೀವು ದೃಷ್ಟಿನ ತೆಗೀರಿ, ಸರಿನಾ. ದೃಷ್ಟಿನ ತೆಗೆದುಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ, ಸರಿನಾ. ಇಟ್ಟಾದಮೇಲೆ ಗಾಯ್ಸ್, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ತೊಗೊಂಡೋಗ್ಬಿಟ್ಟು ಇದನ್ನು ಫಸ್ಟ್ ನೀವು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ನೀವು ಹಾಕಬೇಕು, ಆಯಿತಾ. ಯಾಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಆಮೇಲೆ ನೋಡ್ಕೊಳ್ಳಿ, ಇದ್ರೊಳಗಡೆ ಇರೋದು ಕಲ್ಲುಪ್ಪಾಗಿರ್ಬೋದು, ಕಾಳುಮೆಣಸು, ಒಣಮೆಣ್ಸಿನ್ಕಾಯಿ ಏನು ಕೂಡ ಕೆಳಗಡೆ ಬೀಳಬಾರ್ದು. ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ಅರ್ಧ ಭಾಗದಷ್ಟು ಬೌಲಲ್ಲಿ ಅರ್ಧ ಭಾಗದಷ್ಟು ಮಾತ್ರ ತಗೊಳ್ಳಿ ಅಂತ ಹೇಳಿರೋದು. ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ಕಲ್ಲುಪ್ಪಾಗಿರಬಹುದು, ಕಾಳುಮೆಣಸು ಆಗಿರಬಹುದು, ಒಣಮೆಣ್ಸಿನ್ಕಾಯಿ ಆಗಿರಬಹುದು, ಹಾಗೆಯೇ ಗಾಜಿನೊಳಗಡೆ ಹಾಕ್ಬಿಟ್ಟು ಮಾಡ್ತಾರದಲ್ವಾ, ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಆವಾಹನೆ ಮಾಡ್ಕೊಂಡಿರುತ್ತೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಕೆಳಗಡೆ ಒಂಚೂರು ಬೀಳದೇ ಇರೋ ರೀತಿ ನೋಡಿಕೊಂಡು ನೀವು ತೊಗೊಂಡೋಗ್ಬಿಟ್ಟು ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಇದನ್ನು ಹಾಕಬೇಕಾಗತ್ತೆ. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವಾ. ನೀವು ಎಲ್ಲೋ ಒಂದು ಕಡೆ ಹಾಕ್ಬಿಡ್ತೀರಾ, ಅದನ್ನು ಅವರು ತುಳಿತಾರೆ, ಸುಮ್ಮನೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಬೇಡ ಅಲ್ವಾ ಗಾಯ್ಸ್. ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಹೊರತು ಕೆಟ್ಟದಂತೂ ಆಗಕ್ಕಂತೂ ಹೋಗಬಾರ್ದು. ಅದಕ್ಕೆ ಹೇಳ್ತಾ ಇರೋದು. ಚೆಲ್ಬಿಟ್ಟು ಬಂದುಬಿಟ್ಟು ನೀವು ಕ್ಲೀನಾಗಿ ಇದನ್ನು ಬೌಲ್ನ ವಾಶ್ ಮಾಡ್ಕೊಳ್ಳಿ, ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಒರೆಸ್ಕೊಳ್ಳಿ.
ವರ್ಷ ಆದಮೇಲೆ ಗೈಸ್ ನೀವು ಮಾಮೂಲಿ ಪೂಜೆನ ಮಾಡ್ಕೊಳ್ಳಿ ಮನೆಯಲ್ಲಿ, ಆಯಿತಾ. ಮತ್ತು ಮಹಾಲಕ್ಷ್ಮಿಗೆ ದೀಪನ ಹಚ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ನಾನು ಈ ರೀತಿ ರೆಮಿಡಿನ ಮಾಡಿದ್ದೀನಿ ತಾಯಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೋಗಲಿ. ನನಗೆ ಈ ರೀತಿ ಹಣದ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ನಿಮ್ಗೇನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ಗೈಸ್ ನೀವು ದೇವಿಗೆ ಅರ್ಪಿಸ್ಬಿಡಿ ನಿಮ್ಮ ಕಷ್ಟನ, ಸರಿನಾ. ಅರ್ಪಿಸ್ಬಿಟ್ಟು ನೀವು ನಿಮ್ಮ ಪಾಡ ನೀವು ಸುಮ್ಮನಾಗ್ಬಿಡಿ ಗೈಸ್. ನೋಡ್ಕೊಳ್ಳಿ, ಈ ಒಂದು ರೆಮಿಡಿನ ನಾಳೆ ಮಾಡಿ ನಿಮಗೆ ನಾಳಿದ್ರಿಂದನೇ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸುಧಾರಣೆನ ಕಾಣ್ತೀರಾ, ಆಯಿತಾ. ನಾನಾ ಮೂಲೆಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆರೋಗ್ಯದ ಸಮಸ್ಯೆ ಕ್ಲಿಯರ್ ಆಗುತ್ತೆ. ದುಡ್ಡಿನ ಮೇಲೆ ಏನಾದರೂ ಒಂದು ದೋಷ ಅಂತಂದರೆ, ದೋಷ ಅಲ್ಲ, ಕಣ್ಣು, ದುಡ್ಡಿನ ಮೇಲೆ ಕಣ್ಣೇನಾದರೂ ಬಿದ್ದಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಖಂಡಿತವಾಗ್ಲೂ ಗೈಸ್ ಒಮ್ಮೆ ಮಾಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನಾನು ಮಾಡಿದೆ, ನಂಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ನಿಮಗೆಲ್ಲರಿಗೂ ಸಪೋರ್ಟಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಸುಮಾರು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ, ನಮ್ಗೆ ಆ ರೀತಿ ವಿಡಿಯೋ ಬೇಕು, ಈ ರೀತಿ ವಿಡಿಯೋ ಬೇಕು ಅಂತ. ಖಂಡಿತವಾಗ್ಲೂ ನೀವು ಯಾರ್ಯಾರು ಏನೇನು ಕೇಳಿದ್ದೀರಾ ರೆಮಿಡಿಗಳನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಓಕೆನಾ. ಬಟ್ ಸ್ವಲ್ಪ ಟೈಮ್ ತೊಗೊಳ್ತೀನಿ, ಯಾಕಂದರೆ ಸಡನ್ನಾಗಿ ನಿಮಗೆ ನಾನು ಆ ಥರ ಹೇಳಲಿಕ್ಕಾಗಲ್ಲ ಗೈಸ್. ಯಾಕಂದರೆ ನಾನು ಒಂದು ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್, ನನಗೆ ಈ ಒಂದು ಈ ಒಂದು ರೆಮಿಡಿಯಿಂದ ನನಗೆ ರಿಸಲ್ಟ್ ಸಿಕ್ತು, ಗುಡ್ ರಿಸಲ್ಟ್ 100% ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗೈಸ್. ನನ್ನ ಚಾನಲಲ್ಲಿ ಬಂದು ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ತೀನಿ, ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ ಅಂತ ತೊಗೊಳ್ತೀನಿ. ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ, ಹಾಗೆಯೇ ಮಾಡ್ತಾಯಿದ್ದೀನಿ ಕೂಡ, ಓಕೆನಾ. ವಿಡಿಯೋಗಳನ್ನ ಗೊತ್ತಿರೋದನ್ನ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ನನಗೆ ಟೈಮ್ ಕೊಡಿ ಅಂತ ಕೇಳ್ಕೊಳ್ತೀನಿ, ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಓಕೆನಾ. ಯಾಕೆಂದರೆ ನಾನು ಬ್ಯುಸಿ ಇದ್ದೀನಿ ಗೈಸ್, ಓಕೆನಾ. ನನಗೆ ಏನಂದರೆ ಡೈಲಿ ವಿಡಿಯೋನೂ ಮಾಡಲಿ ಹಾಕೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ನಾನು ವೀಕ್ಲಿ ಒಂದು 3 ವಿಡಿಯೋಸ್ನ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತಲ್ವಾ. ಸೊ ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ನಾನು ಕೂಡ ತುಂಬಾ ಬ್ಯುಸಿ ಇದ್ದೀನಿ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಗೈಸ್, ಓಕೆನಾ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ, ಎಲ್ಲರಿಗೂ ಕೂಡ ದೇವರು ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನೀವು ಕೇಳಿದೆಲ್ಲ ಸಿಗಲಿ, ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ವೀಡಿಯೋಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸರಿನಾ. ಚೆಕ್ ಮಾಡಿಕೊಂಡು ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ರೆಮಿಡಿನ, ಒಳ್ಳೆಯದಾಗೇ ಆಗುತ್ತೆ. ಹಾಗೆಯೇ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.